ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಟು ಆಲ್. ಎಲ್ಲರಿಗೂ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಕೇವಲ ಪ್ರೇಮಿಗಳ ದಿನಾನಾ? ವೆಲ್ಕಮ್ ಬ್ಯಾಕ್ ಟು ಲೀಶಲ್ಸ್ ಲೈಫ್ ಸ್ಟೈಲ್. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ನನ್ನ ಚಾನೆಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈಗಾಗಲೇ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು. ಇವತ್ತು ಪ್ರೇಮಿಗಳ ದಿನ ಅಂತ ನಿಮ್ಮ ಪ್ರೇಯಸಿ ಜೊತೆ ಅಥವಾ ಪ್ರಿಯಕರನ ಜೊತೆ ಡೇಟ್ಗೆ ಹೋಗಿರ್ತೀರಾ ಅಲ್ವಾ? ಅಥವಾ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ನಲ್ಲಿ ಇದ್ರೆ ನಿಮ್ಗೆ ಗಿಫ್ಟ್ಸ್, ಫ್ಲವರ್ಸ್ ಎಲ್ಲ ರಿಸೀವ್ ಮಾಡಿರ್ತೀರಾ. ಇದೆಲ್ಲ ಒಂದ್ ಕಡೆ ಇಟ್ರೆ ನಿಜವಾಗ್ಲೂ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನು? ಇದ್ರ ಹಿಂದಿನ ಕಥೆನೇ ಬೇರೆ. ಆದ್ರೆ ನಾವೆಲ್ಲ ಪ್ರೇಮಿಗಳ ದಿನಾಚರಣೆ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೇವಲ್ವಾ? ಹೌದು, ಈ ದಿನವನ್ನ ಸೆಲೆಬ್ರೇಟ್ ಮಾಡ್ಬೇಕಂತ ಈ ಕಥೆಯ ಹಿಂದಿರುವಂತ ಮುಖ್ಯ ಪಾತ್ರಧಾರಿಯ ಉದ್ದೇಶ ಅದೇ ಆಗಿತ್ತು. ನಾವು ಲವ್ ಅನ್ನ ಸೆಲೆಬ್ರೇಟ್ ಮಾಡ್ಬೇಕು ಅಂತ. ಯಾರು ಆ ಮುಖ್ಯ ವ್ಯಕ್ತಿ? ಅವರೇ ಸೇಂಟ್ ವ್ಯಾಲೆಂಟೈನ್. ಸರಿಸುಮಾರು ವರ್ಷ 270 AD, ಫೆಬ್ರವರಿ 14. ಆ ದಿನ ರೋಮ್ ನಲ್ಲಿ ಸೇಂಟ್ ವ್ಯಾಲೆಂಟೈನ್ ಅನ್ನ ಗಲ್ಲಿಗೇರಿಸಲಾಗಿತ್ತು. ಅವರ ದೇಹದಿಂದ ತಲೆಯನ್ನ ಸಪರೇಟ್ ಮಾಡಿದ್ರು. ಹಾಗಾದ್ರೆ ಈ ಒಂದು ದಿನವನ್ನ ನಾವು ಏಕೆ ಪ್ರೇಮಿಗಳ ದಿನ ಅಂತ ಸೆಲೆಬ್ರೇಟ್ ಮಾಡ್ತೇವೆ? ಯಾಕೆ ಇದನ್ನ ವ್ಯಾಲೆಂಟೈನ್ಸ್ ಡೇ ಅಂತ ಕರೀತಾ ಇದ್ದಾರೆ? ಯಾರಿವರು ಸೇಂಟ್ ವ್ಯಾಲೆಂಟೈನ್? ಯಾಕೆ ಇವರ ಡೆತ್ ಆನಿವರ್ಸರಿಯನ್ನ ವ್ಯಾಲೆಂಟೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ? ಸೇಂಟ್ ವ್ಯಾಲೆಂಟೈನ್ ರೋಮ್ ನಲ್ಲಿ ಕ್ರಿಶ್ಚಿಯನ್ ಪ್ರೀಸ್ಟ್ ಆಗಿದ್ರು. ಅವರು ರೋಮ್ ನಲ್ಲಿ ಪ್ರೀಸ್ಟ್ ಆಗಿರುವಾಗ ಕ್ಲೌಡಿಯಸ್ ಸೆಕೆಂಡ್ ಎಂಬ ಚಕ್ರವರ್ತಿ ರಾಜ್ಯಭಾರ ನಡೆಸ್ತಾ ಇದ್ರು. ಅವರಿಗೆ ಆ ರೋಮ್ ನಲ್ಲಿ ಬಲಿಷ್ಠವಾದ ಸೈನ್ಯ ಅಂತ ಇರ್ಲಿಲ್ಲ. ಯಾವುದೇ ಒಂದು ಗಂಡಸ್ ಕೂಡ ಸೈನ್ಯಕ್ಕೆ ಸೇರಲು ಇಷ್ಟ ಪಡ್ತಿರ್ಲಿಲ್ಲ, ಮುಂದೆ ಬರ್ತಾ ಇರ್ಲಿಲ್ಲ. ಯಾಕಂದ್ರೆ ಅವರದೇ ಆದ ಸಂಸಾರ, ಹೆಂಡತಿ, ಮಕ್ಕಳು ಅವರನ್ನೆಲ್ಲ ಬಿಟ್ಟು ಸೈನ್ಯಕ್ಕೆ ಸೇರಲು ಅವರಿಗೆ ಇಷ್ಟ ಇರ್ಲಿಲ್ಲ. ಈ ಎಲ್ಲಾ ಸಮಸ್ಯೆಗೆ ಪರಿಹಾರ ಅಂತ ಅಲ್ಲಿ ಮದುವೆ ಅಥವಾ ಯಾವುದೇ ಒಂದು ಎಂಗೇಜ್ಮೆಂಟ್ ನಡೆಯೋದನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ರು. ಇದಕ್ಕೆ ವಿರುದ್ಧವಾಗಿ ಸೇಂಟ್ ವ್ಯಾಲೆಂಟೈನ್ ಗುಪ್ತವಾಗಿ ಎಲ್ಲರನ್ನು ಮದುವೆ ಮಾಡಿಸ್ತಾ ಇದ್ರು. ಇದರಿಂದ ಕೆಲವರನ್ನು ಸೈನ್ಯಕ್ಕೆ ಹೋಗೋದನ್ನು ತಪ್ಪಿಸಬಹುದು ಅಂತ. ಸೇಂಟ್ ವ್ಯಾಲೆಂಟೈನ್ ಗುಪ್ತವಾಗಿ ಮದುವೆ ಮಾಡಿಸ್ತಿದ್ದದ್ದು ಕ್ಲೌಡಿಯಸ್ ಸೆಕೆಂಡ್ಗೆ, ಅಂದ್ರೆ ರೋಮ್ ನ ಚಕ್ರವರ್ತಿಗೆ ತಗ್ಬಿಡ್ತು. ಅದಕ್ಕೋಸ್ಕರ ಸೇಂಟ್ ವ್ಯಾಲೆಂಟೈನ್ ಅವರನ್ನ ಜೈಲಿಗೆ ಹಾಕಿದ್ರು. ಜೈಲಿನಲ್ಲಿರುವಾಗನೇ ಜೈಲರ್ ನ ಮಗಳೊಂದಿಗೆ ಅವರ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯ್ತು. ಹೀಗೆ ಅವರನ್ನು ಎಕ್ಸಿಕ್ಯೂಟ್ ಮಾಡುವ ಮೊದಲು ಜೈಲರ್ ನ ಮಗಳಿಗೆ ಒಂದು ಲೆಟರ್ ಬರೀತಾರೆ. ಅದರಲ್ಲಿ ಕೊನೆಯದಾಗಿ ಫ್ರಮ್ ಯೋರ್ ವ್ಯಾಲೆಂಟೈನ್ ಅಂತ ಬರ್ದಿರ್ತಾರೆ. ಇದಾದ್ಮೇಲೆ ಸೇಂಟ್ ವ್ಯಾಲೆಂಟೈನ್ ಅವರನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಹೀಗೆ ಫೆಬ್ರವರಿ 14 ಸೇಂಟ್ ವ್ಯಾಲೆಂಟೈನ್ ಅವರ ಡೆತ್ ಆನಿವರ್ಸರಿ ಆಗಿದೆ. ಇದನ್ನ ಲವರ್ಸ್ ಡೇ ಅಥವಾ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆ ಅಂತ ಇಡೀ ವರ್ಲ್ಡ್ ಸೆಲೆಬ್ರೇಟ್ ಮಾಡ್ತಾ ಇದೆ. ಒನ್ಸ್ ಅಗೈನ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಟು ಆಲ್. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಗೆ ಗೊತ್ತಿತ್ತಾ ಅಥವಾ ಈ ಒಂದು ವಿಚಾರ ನಿಮ್ಗೆ ಗೊತ್ತಿರ್ಲಿಲ್ವಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ, ಮತ್ತು ಬೇರೆಯವರಿಗೂ ಶೇರ್ ಮಾಡಿ. ಹಾಗೂ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್ ಬಾಯ್.